ನಮಸ್ತೆ, ನನ್ನ ಹೆಸರು ಮಹೇಂದ್ರ ಅಂತೇಳಿ. ನನಗೆ 65 ವರ್ಷ. ನಾವಿರೋದು ನಾಗರಬಾವಿಲಿ. ನನಗೆ ವಾಕ್ ಮಾಡಬೇಕಾದ್ರೆ ಸ್ವಲ್ಪ ಎದೆ ಹಿಡಿಯಂಗಾಗೋದು, ಅಪ್ಪತ್ಬೇಕಾರೆ ಲೈಟಾಗಿ. ಸೊ ಅದಕ್ಕೆ ನಾನು ಅಲ್ಲೊಂದು ನಮ್ಮ ಏರಿಯಾದಲ್ಲಿರೋ ಹಾಸ್ಪಿಟಲ್ಲಿ ತೋರಿಸ್ದೆ. ಅಲ್ಲಿ ಎಕೋ ಮಾಡಿದ್ರು, TMT ಮಾಡಿದ್ರು. ಆವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಗೊತ್ತಾಯಿತು. ನೆಕ್ಸ್ಟು ಟು ಗೋ ಫಾರ್ ಆ್ಯಂಜಿಯೋಗ್ರಾಮ್ ಅಂದರು. ಸೊ ಆ್ಯಂಜಿಯೋಗ್ರಾಮ್ ಮಾಡಿದ ತಕ್ಷಣ ಬ್ಲಾಕೇಜಸ್ ಗೊತ್ತಾಯಿತು. 4 ಬ್ಲಾಕೇಜಸ್ ಇತ್ತು. ಎಲ್ಲ 90% ಆಗಿತ್ತು. ಬಟ್ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಆಮೇಲೆ ನಮ್ಮ ಅಳಿನ ಕಡೆ ಫ್ರೆಂಡ್ ಒಬ್ಬರು ಡಾಕ್ಟ್ರ್ ಇದ್ದರು. ಅವರು ನಮ್ಮ ಅಪೋಲೋ ಡಾಕ್ಟ್ರಲ್ಲಿ ಸತ್ಯಕಿ ಡಾಕ್ಟ್ರಿಗೆ ರೆಫರ್ ಮಾಡಿದ್ರು. ಸೊ ಬಂದು ನಾನು ಸತ್ಯಕಿ ಡಾಕ್ಟ್ರ್ ಹತ್ರ ಮೀಟ್ ಮಾಡಿ ಮಾತಾಡಿದಾಗ ಅವ್ರು ಚೆನ್ನಾಗಿ ನೋಡಿದ್ರು. ನನಗೆ ಓಪನ್ ಹಾರ್ಟ್ಗೆ ಇಷ್ಟ ಆಗಲಿಲ್ಲ. ಓಪನ್ ಹಾರ್ಟು ರಿಬ್ಸ್ ಎಲ್ಲ ಕಟ್ ಮಾಡೋದು, ಆಮೇಲೆ ಫುಲ್ ಓಪನ್ ಆಗೋದು, ಆಮೇಲೆ ರಿಕವರಿ ತುಂಬ ಲೇಟ್ ಆಗುತ್ತೆ ಅದು. ಅದರಿಂದ ನಾನು ಬೇಡ ಅಂತ ಹೇಳಿದೆ. ಅದಕ್ಕೆ ಅವರು ರೋಬೋಟಿಕ್ ಸಜೆಸ್ಟ್ ಮಾಡಿದ್ರು. ನಿಮಗೆ ರೋಬೋಟಿಕ್ ಮಾಡ್ಬೋದು ಅಂತ ಲಂಗ್ಸ್ ಟೆಸ್ಟ್ ಮಾಡಿ ಎಲ್ಲ ಮಾಡಿ ಸಜೆಸ್ಟ್ ಮಾಡಿದ್ರು. ರೋಬೋಟಿಕ್ ಆಗುತ್ತೆ ನಿಮಗೆ, ಮಾಡ್ಬೋದು ಅಂದರು. ಸೊ ನಾನು ಧೈರ್ಯವಾಗಿ ಹೋಗಿ ಮಾಡಿದೆ. ಆಮೇಲೆ ರಿಕವರಿ ಬೇರೆ ಫಾಸ್ಟ್ ಆಗಿದೆ. 3 ಡೇಸಲ್ಲಿ ರಿಕವರಿ ಆಗ್ಬೋದು ನಾವು. ಹಾಗಾಗಿ ನಾನು ಓಕೆ ಮಾಡಿದೆ. ಓಕೆ ಮಾಡಿದ ತಕ್ಷಣ ಅಡ್ಮಿಟ್ ಮಾಡಿ ಆಪ್ರೇಷನ್ ಮಾಡಿದ್ರು. ಅವ್ರ ಟೀಮು ಅವರು ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ನನಗೆ ಆಪ್ರೇಷನ್ ಮಾಡಬೇಕಾದ್ರೆ. ಆಮೇಲೆ 3 ಡೇಸಲ್ಲಿ ಬಂದೆ. ವೆರಿ ನೆಕ್ಸ್ಟ್ ಡೇನೇ ನಾನು ವಾಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಮೆಟ್ಲು ಹತ್ಸಿದ್ರು. 3 ಡೇಸಲ್ಲಿ ನನಗೆಲ್ಲ ರೆಡಿ ಆಯಿತು. ಡಿಸ್ಚಾರ್ಜು ಮಾಡಿದ್ರು. ನಾನು ಸತ್ಯಕಿ ಡಾಕ್ಟ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ.